ಕಪಿಲ್ ಸಿಬ್ಬಲ್ ಅವರು ಇವತ್ತು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಪರವಾಗಿ ವಾದಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಾದರೆ ಹಾಗಾದರೆ ನಿಮ್ಮ ನಿಲುವು ಏನು? ದೀದಿ ಸರ್ಕಾರ ಅಭಿವೃದ್ಧಿ ಕೆಲಸವನ್ನು ಎಷ್ಟು ಮಾಡಿದೆಯೋ ಗೊತ್ತಿಲ್ಲ. ಅವರ ಅವಧಿಯ ಪೂರ್ಣ ರೌಡಿಗಳನ್ನ, ರೇಪಿಸ್ಟ್ಗಳನ್ನ, ಕೊಲೆಗಡಕರನ್ನ ಸಂಪೂರ್ಣವಾಗಿ ರಕ್ಷಿಸುವಲ್ಲಿ ಅವರು ನಿಮಿಷ ಮಾತ್ರದಲ್ಲಿ ಯಶಸ್ವಿಯಾದದ್ದು ಇತಿಹಾಸ. ಅದನ್ನು ಇಲ್ಲೂ ಅದನ್ನೇ ಮಾಡಲಿಕ್ಕೆ ಕೊಡ್ತಾರೆ. ಒಬ್ಬನನ್ನೇ ಈ 10-11 ದಿನದಲ್ಲಿ ಬಂಧಿಸಿದಿರಿ. ಆದರೆ ಅವಳ ದೇಹದಲ್ಲಿ 150 ಗ್ರಾಂ ವೀರ್ಯ ಪತ್ತೆಯಾಗಿದೆ. ಇದು ಒಬ್ಬ ವ್ಯಕ್ತಿಯಿಂದ ಸಾಧ್ಯವೇ? ಪಶ್ಚಿಮ ಬಂಗಾಳದ ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ ಅನ್ನೋದನ್ನು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ಸಿಬ್ಬಲ್ ಅವರ ಮುಂದೆ ಹೇಳಿದೆ. ಇದೇ ಇಂಡಿಕೂಟ ಅದು ಏನಕ್ಕೇನು ಅಧಿಕಾರಕ್ಕಾಗಿ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸ್ತಾ ಇದೆಯಾ ಹೊರತು ಅದು ಸಮಾಜಕ್ಕೆ ಪೂರಕವಾಗಿಲ್ಲ, ಹೆಣ್ಣುಮಕ್ಕಳಿಗೆ ಪೂರಕವಾಗಿಲ್ಲ, ಮಾನ ಸಮ್ಮಾನದ ಒಂದು ಬದುಕಿಗೆ ಪೂರಕವಾಗಿಲ್ಲ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಈ ಘಟನೆ ಜೀವಂತ ಸಾಕ್ಷಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಆರ್ಜಿಕಾರ್ ಆಸ್ಪತ್ರೆಯ ತರಬೇತಿ ವೈದ್ಯೆಯ ಮೇಲೆ ಅಮಾನುಷವಾದಂಥ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಈ 10-11 ದಿನಗಳಲ್ಲಿ ಅದು ದೇಶಾದ್ಯಂತ ಪ್ರತಿಭಟನೆಯ ಜ್ವಾಲಾಗ್ನಿಯಾಗಿ ವ್ಯಾಪಿಸ್ತಾ ಇದೆ. ಆದರೆ ಅತ್ಯಂತ ದುರ್ದೈವದ ಸಂಗತಿ ಏನು ಅಂತಂದರೆ, ಪ್ರಥಮ ಕ್ಷಣದಿಂದ ಈವರೆಗೂ ಸುಪ್ರೀಂ ಕೋರ್ಟ್ ತನ್ನ ಸ್ವಮರ್ಜಿಯಿಂದ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಅದನ್ನೇನು ನಿನ್ನೆ ಅತ್ಯಂತ ಗಂಭೀರವಾಗಿ ವಿಚಾರಣೆಯನ್ನು ನಡೆಸಿತೋ, ವೆಸ್ಟ್ ಬೆಂಗಾಲ್ ಸರ್ಕಾರದ ಮಮತಾ ಬ್ಯಾನರ್ಜಿ ಪರವಾಗಿ ಕಪಿಲ್ ಸಿಬ್ಬಲ್ ವಾದ ಮಾಡಲಿಕ್ಕೆ ಮುಂದಾದರೋ, CJ ಚಂದ್ರಚೂಡ ಅವರು ಆರಂಭದಿಂದಲೇ ಕಪಿಲ್ ಸಿಬ್ಬಲ್ ಅವರ ಮೇಲೆ ಅತ್ಯಂತ ಒಂದು ಕಟುವಾದಂಥ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದರು. ಮತ್ತೆ ಕೊನೆಗೂ ಪಶ್ಚಿಮ ಬಂಗಾಳದಲ್ಲಿ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಧರಾಶಾಯಿಯಾಗಿದೆ, ಕೊಲೆಗಡುಕರ ಪರವಾಗಿ ಸರ್ಕಾರ ವರ್ತಿಸ್ತಾ ಇದೆಯೇ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳುವ ಮಟ್ಟಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಯಿತು. 8ರಿಂದ 10 ಪ್ರಶ್ನೆಗಳನ್ನು ಗಂಭೀರವಾಗಿ ಕಪಿಲ್ ಸಿಬ್ಬಲ್ ಅವರಿಗೆ ಕೇಳಿದರೆ, CJ ಚಂದ್ರಚೂಡ್ ಅವರು ಕಪಿಲ್ ಸಿಬ್ಬಲ್ ಅವರಿಗೆ ತಕ್ಕಾದಂಥ ಒಂದು ಉತ್ತರಿಸಲಾಗದೆ ಅವರು ನಿನ್ನೆ ಒದ್ದಾಡಿದ ರೀತಿ ಏನಿತ್ತಲ್ಲ, ಅದು ಸಾಕ್ಷಿನಾಶದ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವ, ಆ ಅಮಾಯಕ ಒಂದು ತಳ ಸಮುದಾಯದಿಂದ ಬಂದಂಥ ಒಂದು ಕುಟುಂಬದ ಆಶಾಕಿರಣವಾಗಿ ಜ್ಯೋತಿಯಾಗಿ ಬೆಳಗಬೇಕಾಗಿದ್ದಂಥ ಆ ತರಬೇತಿಯಲ್ಲಿದ್ದಂಥ ವೈದ್ಯೆ, ಅವಳ ಮೇಲೆ ನಡೆದಂಥ ದಾಳಿ, ಅದರ ನಂತರದ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸರ್ಕಾರವೇ ಟೊಂಕ ಕಟ್ಟಿದ್ದು, ಗೃಹ ಇಲಾಖೆ, ಆರೋಗ್ಯ ಇಲಾಖೆ, ಸ್ವತಃ ಮುಖ್ಯಮಂತ್ರಿ ಎಲ್ಲವೂ ಆಗಿದ್ದ ತಾನು ತನ್ನ ಈ ರೀತಿಯ ಮುಚ್ಚಿ ಹಾಕುವ ಕೆಲಸ ಎಲ್ಲೋ ಒಂದು ಕಡೆ ಹದ ತಪ್ತಾ ಇದೆ, ಹಳಿ ತಪ್ತಾ ಇದೆ, ಜನಾಂದೋಲನವಾಗಿ ಅದು ಪ್ರತಿಭಟನೆಯ ಮೂಲಕ ತನ್ನ ಸರ್ಕಾರದ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ ಅನ್ನುವ ಹಂತಕ್ಕೆ ಬಂದಾಗ ತಾನೇ ತನ್ನ ಆಡಳಿತದ, ತನ್ನ ಖಾತೆಯ, ತನ್ನ ವಿರುದ್ಧವೇ ಒಂದು ರೀತಿಯ ನಗೆಪಾಟಲು ಅನ್ನುವ ರೀತಿಯಲ್ಲಿ ಬೀದಿಗಿಳಿದು ದೀದಿ ಪ್ರತಿಭಟಿಸಿದ್ದನ್ನು ಕೂಡ ಈ ದೇಶ ಕಂಡಿದೆ. ಇದೆಲ್ಲವನ್ನು ಸುಪ್ರೀಂ ಕೋರ್ಟ್ ನಿನ್ನೆ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡ ಪೀಠ ಕೂಲಂಕಷವಾಗಿ, ದಿಟ್ಟವಾಗಿ ಮತ್ತು ಒಂದು ಪ್ರಶ್ನೆಯನ್ನು ಆರಂಭದಲ್ಲೇ ಕೇಳಿತು. ಈ ದೇಶದಲ್ಲಿ ಎಷ್ಟು ರೇಪ್ ಕೇಸ್ಗಳು ನಡೆಯಬೇಕು, ಅದಕ್ಕೆ ಹಾಗಾದರೆ ಒಂದು ಅಂತ್ಯ ಹಾಡುವಂಥ ಸಾಮಾಜಿಕ, ಸಾಂಸ್ಕೃತಿಕ, ಆಡಳಿತಾತ್ಮಕವಾದಂಥ ಒಂದು ಖಚಿತವಾದಂಥ ನೆಲೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲವೇನೋ?
ಪ್ರತಿ ಸಾರಿ ರೇಪು ಮರ್ಡರು ನಡೆದಾಗಲೂ ಕೂಡ ಅದನ್ನು ರಾಜಕೀಕರಣಗೊಳಿಸುವ, ಸ್ವಹಿತಾಸಕ್ತಿಗಾಗಿ ಅದನ್ನು ಬಳಸಿಕೊಂಡು ಮುಚ್ಚಿ ಹಾಕುವ ಎಲ್ಲ ತಂತ್ರಗಳನ್ನು ಮಾಡುವಲಿಕ್ಕೆ ಮುಂದಾಗ್ತದೆ ಅಂತಾದರೆ, ಹಾಗಾದರೆ ಹೆಣ್ಣುಮಕ್ಕಳ ಸ್ವಾಸ್ಥ್ಯವನ್ನು, ರಕ್ಷಣೆಯನ್ನು ಕಾಪಾಡುವುದು ಯಾರು? ಪುರುಷರ ಸಮಾನವಾಗಿ ಮಹಿಳೆ ಬೆಳೆಯಬೇಕು ಅನ್ನುವ ಆಶಯದ ಮತಿತಾರ್ಥ ಏನು? ಮಹಿಳೆ ಕೆಲಸ ಮಾಡುವ ಪರಿಸರದಲ್ಲಿ ಅವಳಿಗೆ ಒಂದು ಆತ್ಮರಕ್ಷಣೆ ಮತ್ತು ಅವಳ ಮಾನರಕ್ಷಣೆಗೆ ಸಾಧ್ಯತೆಯೇ ಇಲ್ಲ ಅಂತಾದರೆ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಕಪಿಲ್ ಸಿಬ್ಬಲ್ ಅವರಿಗೆ ಪ್ರಶ್ನೆ ಮಾಡಿದರು. Denying them the basic conditions of equality, and therefore we are entertaining this, and I'll very shortly share the way we want to proceed with this to ensure that ultimately it's not that every time that there is a rape or murder that the conscience of the nation is awakened. We have to do something right here and now to ensure that these conditions of safety are maintained in terms of protocols which will not just be on paper, but protocols which will be enforced across India. Now, insofar as what happened in Kolkata is concerned, detected in the early hours of the morning. Yes. No, in the evening. After the crime was detected in the early hours of the morning, the principal of the hospital tries to pass this off as a suicide. Not true. Not true. Not Her true. parents are not allowed to see the body. The parents are not allowed to see the body for almost. No, Malak, this is, I'm sorry. Anyway, Malak, this is Not the that impression. our investigation also We'll have to place the facts before your lordships. We have investigated that. This is not correct. So Let us read the order. until late night, we find that no FIR was registered. That's also not correct. Not correct. What time was the FIR registered? Malak, in fact, we did what is called, what we call a UD case, Malak. UD case. Unnatural death case registered. Yes, a natural death case. Registered. But Immediately. that's right. That's an FIR, Malak. That's an FIR. Not the body is discovered. The FIR registered formally in the police. Malak, inquest was done and then FIR registered immediately and the investigation started. What time It should have been done. the FIR registered? 12, Malak. 12:30. Does the FIR say that this is a case of a murder? No. Yes. No, it No, my lord, we And have that's what let's yes. say, It was we have something. Unnatural death. One second, Inquest shows it's a case of murder, Malak. one second. Inquest shows it's a case of murder. Inquest is done. The postmortem is, the autopsy is conducted. Yes. Yes. Now, until the night, no FIR indicating that this is a clear case of a murder has been made out. It has, Malak. I'm sorry. I'll place those facts before your lordship. See the It order. has been, Malak. Lord, may I suggest? From Lord, may I unnatural death, suggest? we registered the case Lord, for murder. That, We caught the victim. He is a civic worker, Malak. It's an individual act. I show all that to your lordship. and that's the first aspect. Yes. What was the principal doing? Why did he not, why was this kind of inaction on the part first an attempt to pass this off as a suicide instead of a murder? I'm sorry, Malak. That's not correct. Not registering an FIR till late in the evening. Third, the body itself is handed over to the parents sometime in the evening for cremation. Fourth, and that's a matter of very serious concern. On the next day, the doctors, because they were all doctors working with her, the doctors are on protest. A group of persons, a mob assembles at the hospital. The hospital is invaded and the critical facilities are damaged in the morning or whenever the mob enters. What was the police doing? Yes. Yes, Malak, we have videos for all. Malak, let me first of all state. Surely, Mr. Sivan, What? the police, Malak, a very serious offense has taken place. The crime scene is within the precincts of the hospital. Now, that is the first thing that the police have to do, namely to protect the crime scene. What are they doing? Malak, They allow vandals to enter the hospital and, It's impossible that That's, 7,000 people first can of all, gather without of the all- consent. Please, one second. allow me. Lord, This is- 7,000 people One can second. never gather without knowledge or consent of the. This is not an adversarial It's litigation. not, therefore, let us not be in denial mode. One girl has lost life. ಕೋರ್ಟ್ನಲ್ಲಿ ಏನಾಯಿತು ಅನ್ನುವ ವಿವರಗಳನ್ನು ನಿಮ್ಮೆದುರು ಇಡುವ ಪೂರ್ವದಲ್ಲಿ ಈ ಕಪಿಲ್ ಸಿಬ್ಬಲ್ ಯಾರು, ಮತ್ತು ಕಪಿಲ್ ಸಿಬ್ಬಲ್ಲು ದೇಶದ್ರೋಹಿಗಳ
ಮತ್ತು ಭಯೋತ್ಪಾದಕರ, ಭ್ರಷ್ಟಾಚಾರಿಗಳ, ಮಾನಗೇಡಿಗಳ, ರೇಪಿಸ್ಟ್ಗಳ ಪರವಾಗಿಯೇ ಯಾಕೆ ವಾದಿಸ್ತಾರೆ? ತ್ರಿವಳಿ ತಲಾಖನ ರದ್ದತಿಯ ವಿಷಯದಲ್ಲೂ ಅದರ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಹೋರಾಡಿದವರು ಇವರೇ. ತೃಣಮೂಲ ಕಾಂಗ್ರೆಸ್ಸಿನ ಹಲವಾರು ಪ್ರಕರಣಗಳಲ್ಲಿ ಕಪಿಲ್ ಸಿಬ್ಬಲ್ಲೇ ಹೋರಾಡಿದ್ದು. ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಂಡು ದೇಶದ ಅಭದ್ರತೆಗೆ ಮತ್ತು ಬಾಂಬಿಂಗಿಗೆ ಮುಂದಾದಂಥ ವ್ಯಕ್ತಿಗಳ ಬಗ್ಗೆಯೂ ಇವರೇ ಹೋರಾಟ ಮಾಡಿದ್ದು. ಕಾಂಗ್ರೆಸ್ಸಿನ ಎಲ್ಲ ಕೊಲೆಗಡುಕರು, ರೇಪಿಸ್ಟ್ಗಳು, ಮತಿಗೇಡಿಗಳು, ದೇಶದ್ರೋಹಿಗಳು, ಭ್ರಷ್ಟಾಚಾರಿಗಳು BJPಯನ್ನೊಂದು ಬಿಟ್ಟರೆ ಇಂಡಿ ಕೂಟದ ಎಲ್ಲರನ್ನೂ ರಕ್ಷಿಸಲಿಕ್ಕೆ ಮುಂಚೂಣಿಯಲ್ಲಿ ಯಾರು ನಿಂತಿದ್ದಾರೆ ಅಂತಂದರೆ ಅದು ಕಪಿಲ್ ಸಿಬ್ಬಲ್. ಕಪಿಲ್ ಸಿಬ್ಬಲ್ ಇವತ್ತು ಮಮತಾ ಬ್ಯಾನರ್ಜಿ ಸರ್ಕಾರದ ಪರವಾಗಿ ವಾದ ಮಾಡುವಂಥ ವಕೀಲರು. ಆದರೆ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿಯ ಸಂಸದರು. ಉತ್ತರ ಪ್ರದೇಶಲ್ಲೂ ನೋಡಿದ್ರಿ ನೀವು, ಸಮಾಜವಾದಿ ಪಾರ್ಟಿಯ ಪಕ್ಷದವರು ಎಂಥ ಅತ್ಯಾಚಾರವನ್ನು ಮಾಡಿದರು, ಅದಕ್ಕೆ ಯೋಗಿ ಆದಿತ್ಯನಾಥ್ ಎಂಥ ಉತ್ತರವನ್ನು ಕೊಟ್ಟರು. ಇವತ್ತಿನವರೆಗೂ ಅಲ್ಲಿಯ ಸಮಾಜವಾದಿ ಪಕ್ಷದ ಮುಖಂಡರು ಯಾರೂ ಅದನ್ನು ಮಾತಾಡ್ತಾ ಇಲ್ಲ. ಅಂದರೆ ಇಂಡಿ ಕೂಟ ಕೂಡ ಕಪಿಲ್ ಸಿಬ್ಬಲ್ ಅವರು ಇವತ್ತು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಪರವಾಗಿ ವಾದಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಾದರೆ, ಹಾಗಾದರೆ ನಿಮ್ಮ ನಿಲುವು ಏನು? ಒಬ್ಬ ಅಮಾಯಕ ವೈದ್ಯೆಯ ದಾರುಣವಾದಂಥ ಹತ್ಯೆಯಾಗಿದೆ. ಆರಂಭದಲ್ಲಿ ಅದನ್ನು ಅಸಹಜ ಸಾವು, ಅನ್ಯಾಚುರಲ್ ಡೆತ್ ಅಂತ ಅನ್ನುವುದ ಹಂತಕ್ಕೆ ಬಂದರು. ಆತ್ಮಹತ್ಯೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಹೊರಟರು. ಎಲ್ಲವೂ ನಡೀತು. ಆದರೆ ಮಾನವೀಯತೆಗೆ ಬೆಲೆ ಇಲ್ಲ. ಒಂದು ಹೆಣ್ಣುಮಗಳ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ಬರ್ಬರವಾದಂಥ ಹತ್ಯೆಗೆ ಸ್ವತಃ ಹೆಣ್ಣಾಗಿ ಮುಖ್ಯಮಂತ್ರಿ ಆಗಿರುವಂಥ ಪಶ್ಚಿಮ ಬಂಗಾಳದಲ್ಲೇ ನ್ಯಾಯ ಸಿಗ್ತಾ ಇಲ್ಲ. ಅವಳ ಇಡೀ ಆ ಒಂದು ಬರ್ಬರ ಹತ್ಯೆಯನ್ನು ರಾಜಕೀಯದ ತನ್ನ ಅಧಿಕಾರಕ್ಕಾಗಿ ಅದನ್ನು ಮುಚ್ಚಿ ಹಾಕುವ ಕೆಲಸಕ್ಕೆ ಇಡೀ ಸರ್ಕಾರ ಮುಂದಾಯಿತು ಅಂತಾದರೆ, ಹಾಗಾದರೆ ಈ ದೇಶದಲ್ಲಿ ಇನ್ನೇನು ಉಳಿಲಿಕ್ಕೆ ಸಾಧ್ಯ? 14 ಕಡೆ ಭೀಭತ್ಸವಾದಂಥ ದಾಳಿ, ಮರ್ಮಾಂಗ ಛಿದ್ರಗೊಂಡು ರಕ್ತ ಸುರಿತಾ ಇರುವಂಥ ಪರಿಸ್ಥಿತಿ. ಗಂಟಲು, ಮೂಗು, ತುಟಿ, ಕೈ ಎಲ್ಲವೂ ಮುರಿದಿದೆ ಮತ್ತು ಛಿದ್ರಗೊಂಡಿದೆ. ತಲೆಗೆ ಇನ್ನಿಲ್ಲದಂತೆ ಪೆಟ್ಟು ಬಿದ್ದಿದೆ. ಹಾಗಾದರೆ ಇಂಥ ಒಂದು ಬರ್ಬರತೆಗೂ ಕೂಡ ಕಣ್ಣಿಲ್ಲ, ಹೃದಯ ಇಲ್ಲ, ಮಾನವೀಯತೆ ಇಲ್ಲ ಅಂತಾದರೆ, ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಅಭಿವೃದ್ಧಿ ಕೆಲಸವನ್ನು ಎಷ್ಟು ಮಾಡಿದೆಯೋ ಅಥವಾ ಜನೋಪಯೋಗಿ ಕೆಲಸವನ್ನು ಎಷ್ಟು ಮಾಡಿದೆಯೋ ಗೊತ್ತಿಲ್ಲ. ಆದರೆ ಅವರ ಅವಧಿಯ ಪೂರ್ಣ ರೌಡಿಗಳನ್ನು, ರೇಪಿಸ್ಟ್ಗಳನ್ನು, ಕೊಲೆಗಡಕರನ್ನು ಸಂಪೂರ್ಣವಾಗಿ ರಕ್ಷಿಸುವಲ್ಲಿ ಅವರು ನಿಮಿಷ ಮಾತ್ರದಲ್ಲಿ ಯಶಸ್ವಿಯಾದದ್ದು ಇತಿಹಾಸ. ಅದನ್ನು ಇಲ್ಲೂ ಅದನ್ನೇ ಮಾಡಲಿಕ್ಕೆ ಹೊರಟಿದ್ದು. ಮೊದಲು ಇದೇ RG ಕಾರ್ ಕಾಲೇಜಿನ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಅದನ್ನು ಅನ್ಯಾಚುರಲ್ ಡೆತ್ ಅಂತ ಮಾಡಲಿಕ್ಕೆ ಹೊರಡ್ತಾರೆ. ಆದರೆ ಕೆಲವು ಕಡೆ ಕಾಲ ಕಾಯುವುದಿಲ್ಲ. ಕಾಲ ನಿಮ್ಮ ತಲೆಯ ಮೇಲೆ ತೂಗ್ತಾ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದರೆ, ಅನ್ಯಾಚುರಲ್ ಡೆತ್ತು ಅಂತ ಮಾಡಲಿಕ್ಕೆ ಹೊರಟಂಥ ಈ ಮನುಷ್ಯ ಪೋಷಕರಿಗೆ ಫೋನ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತಾರೆ. ಅದೀಗ ಸಾಕ್ಷಿಯಾಗಿದೆ. ಅದೀಗ ಸುಪ್ರೀಂ ಕೋರ್ಟ್ ಅದನ್ನು ಪ್ರಶ್ನಿಸ್ತಾ ಇದೆ. ಆಮೇಲೆ ಪೋಷಕರು ಬರ್ತಾರೆ. ಪೋಷಕರು ಬಂದರೆ 3 ಗಂಟೆಗಳ ಕಾಲ ತನ್ನ ಮಗಳ ಶವವನ್ನು ನೋಡಲಿಕ್ಕೆ ಇವರು ಬಿಡೋದಿಲ್ಲ. ಕಾರಣ ಏನು ಅಂತಂದರೆ, ಆ 3 ಗಂಟೆಯಲ್ಲಿ
ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಸರ್ಕಾರವೇ ನೇತೃತ್ವ ವಹಿಸಿ ಮಾಡುತ್ತೆ. ಇದು ನಾನು ಹೇಳಿದ್ದಲ್ಲ, ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಪ್ರಶ್ನಿಸ್ತಾ ಹೋಗುತ್ತೆ. ಆಮೇಲೆ ಆ ಶವ ಇದ್ದಂಥ ಜಾಗದಲ್ಲಿ ಒಂದು ಗೋಡೆಯ ನವೀಕರಣ ನಡೀತಾ ಇರ್ತದೆ. ಅದು ಎಷ್ಟೋ ದಿನ ಕೆಲಸ ಸ್ಥಗಿತಗೊಂಡದ್ದು. ಆದರೆ ಈ ಘಟನೆಯಾದ ತಕ್ಷಣ ಆ ಗೋಡೆಯ ನವೀಕರಣದ ಕೆಲಸವನ್ನು ಶುರು ಮಾಡಲಾಗಿದೆ. ಕಾರಣ ಅಂದರೆ ಅಲ್ಲಿ ಸಾಕ್ಷ್ಯನಾಶಕ್ಕೆ. ಆಮೇಲೆ 4 ಗಂಟೆಯ ನಂತರ FIR ಆಗತ್ತೆ. ಯಾಕೆ? ಶವವನ್ನು ಪೋಷಕರ ಅನುಮತಿಗೂ ಕಾಯ್ದೇನೆ ಕ್ರಿಮೇಷನ್ನ ಒಂದು ವಾರ್ಡ್ ಇದರಲ್ಲಿ ಏನು ಹಾಲಲ್ಲಿ 2 ಶವ ಕಾಯ್ತಾ ಇದ್ದರೂ ಕೂಡ ಈ ವೈದ್ಯೆಯ ಶವವನ್ನು ತ್ವರಿತವಾಗಿ ದಹಿಸಲಾಗತ್ತೆ. ಹೀಗೆ ನಿಮಗೆ 1, 2 ಅಲ್ಲ, ಕೋರ್ಟ್ ಇವತ್ತು 10 ಅದ್ಭುತವಾದಂಥ ಪ್ರಶ್ನೆಗಳನ್ನು ಕೇಳಿತು. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾನು. ಈ ಪ್ರಕರಣದಲ್ಲಿ ಈ ಪೋಷಕರಿಗೆ ಆತ್ಮಹತ್ಯೆ ಅಂತ ಹೇಳಿ ಫೋನ್ ಮಾಡಿ ಅದನ್ನು ಅನ್ಯಾಚುರಲ್ ಡೆತ್ ಅಂತ ಮಾಡಲಿಕ್ಕೆ ಹೊರಟು ತನ್ನ ಇಡೀದಾದಂಥ ಸ್ಟ್ರಾಟಜಿ ಫೇಲ್ ಆದ ತಕ್ಷಣ ಸಂದೀಪ್ ಘೋಷ್ ತಕ್ಷಣ ರಾಜೀನಾಮೆ ಕೊಡ್ತಾರೆ. ಆದರೆ ರಾಜೀನಾಮೆ ಕೊಟ್ಟ 10 ನಿಮಿಷದಲ್ಲಿ ಅವರಿಗೆ ಬೇರೆ ಸರ್ಕಾರಿ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ಮಮತಾ ಬ್ಯಾನರ್ಜಿ ಅವರ ಕಚೇರಿಯಿಂದಲೇ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಪಾಸ್ ಆಗುತ್ತೆ. ಇದನ್ನು ಕೂಡ CJ ಚಂದ್ರಚೂಡ್ ಅವರು ಕಪಿಲ್ ಸಿಬ್ಬರಿಗೆ ಅವರ ಕೆನ್ನೆಗೆ ಬಾರಿಸಿದ ಹಾಗೆ ಕೇಳಿದರು. ಯಾಕೆ ಇದು? ತಕ್ಷಣ 40 ಸಿಬ್ಬಂದಿಗಳನ್ನು ಟ್ರಾನ್ಸ್ಫರ್ ಮಾಡಲಾಗ್ತದೆ. ಸಹೋದ್ಯೋಗಿ ವೈದ್ಯರು ಮುಷ್ಕರಕ್ಕೆ ಮುಂದಾದಾಗ ಶಾಂತಿಯುತವಾದಂಥ ಮುಷ್ಕರವನ್ನು ಅಶಾಂತಿಗೆ ಮತ್ತು ವ್ಯತಿರಿಕ್ತ ಪರಿಣಾಮಕ್ಕೆ ದೂಡಿದ್ದೇ ಪೊಲೀಸರು ಅನ್ನೋದನ್ನು ಇವತ್ತು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಕಪಿಲ್ ಸಿಬ್ಬಲ್ ಅವರಿಗೆ ಹೇಳ್ತಾರೆ. ಪೊಲೀಸರು ಯಾಕೆ ಹಾಗೆ ವರ್ತಿಸಿದರು? ಅದರ ಜೊತೆಗೆ ಒಂದು ಕಡೆ ಪ್ರತಿಭಟನೆ ಆಗ್ತಾ ಇದೆ, ಇನ್ನೊಂದು ಕಡೆ ಗೂಂಡಾಗಳು ಇದೇ RG ಕಾರ್ ಆಸ್ಪತ್ರೆಗೆ ನುಗ್ಗಿ ಮಾಡಬಾರದ ಹಿಂಸೆಯನ್ನು ಮಾಡ್ತಾರೆ. ತಕ್ಷಣ ಮಮತಾ ಬ್ಯಾನರ್ಜಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದು BJPಯವರ ಕಾರಸ್ಥಾನ. ಆದರೆ CCTV ಫುಟೇಜನ್ನು ಪರಿಶೀಲಿಸಿದಾಗ ಗೊತ್ತಾಗುತ್ತೆ ಇದು ತೃಣಮೂಲ ಕಾಂಗ್ರೆಸ್ಸಿನ ರೌಡಿಗಳು, ಸಾಕ್ಷ್ಯನಾಶಕ್ಕೆ ಬಂದವರು. ಯಾಕೆ ಅಂತ ಕೇಳ್ತಾರೆ ಇವತ್ತು ಚಂದ್ರಚೂಡ್ ಅವರು. ಅದನ್ನೇ ಕಪಿಲ್ ಸಿಬ್ಬಲ್ ಕೇಳಿದರು. ಯಾಕೆ? RG ಕಾರ್ ಆಸ್ಪತ್ರೆಯ ಮೇಲೆ ಗೂಂಡಾಗಳು ದಾಳಿ ಮಾಡ್ತಾ ಇದ್ದಾಗ ಪೊಲೀಸರು ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಕೇಳ್ತಾರೆ. ಇದೇ ವೈದ್ಯೆಯ ಬರ್ಬರ ಹತ್ಯೆ, ರೇಪ್ ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಂಥವರ ಮೇಲೆ ಕೇಸ್ ಹಾಕಿ ಅವರನ್ನು ಬಂಧಿಸಲಾಗಿದೆ. ಅದನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆ? 280ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾಗಳ ಮೇಲೆ ಕೇಸ್ ಹಾಕಲಾಗಿದೆ, ಅವರನ್ನು ಬಂಧಿಸಲಾಗಿದೆ. ಇದನ್ನು ಯಾಕೆ ಅಂತ ಕೇಳಿದರು. ಮಮತಾ ಬ್ಯಾನರ್ಜಿ ಹೇಳ್ತಾರೆ, ನಾವೆಲ್ಲವನ್ನೂ ಸರಿ ಮಾಡ್ತಾ ಇದ್ದೆವು, ಆದರೆ ಇವರು ಎಲ್ಲ ಸುಳ್ಳುಗಳನ್ನು ಹೇಳುವ ಮೂಲಕ ಜನರನ್ನು ಆಕ್ರೋಶಭರಿತಗೊಳಿಸಿ ದಾಂಧಲೆ ಎಬ್ಬಿಸಲಿಕ್ಕೆ ಮುಂದಾದರು. ಆದ್ದರಿಂದ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಅದಕ್ಕೆ ಉತ್ತರ ಕೊಡಿ ಅಂತಂದರೆ ಕಪಿಲ್ ಸಿಬ್ಬಲ್ ಹತ್ರ ಉತ್ತರ ಕೊಡಲಿಕ್ಕಾಗಿಲ್ಲ. ಅದರ ಜೊತೆಗೆ ಯಾರ್ಯಾರು ಈ ಅಮಾನುಷವಾದಂಥ ಘಟನೆಯ ವಿರುದ್ಧ ಧ್ವನಿ ಎತ್ತಿದ್ರು ಅವರನ್ನೆಲ್ಲರನ್ನ ಅವರ ಮೇಲೆ ಕೇಸ್ ಹಾಕುವ ಮತ್ತು ಅವರನ್ನು ಕಂಪ್ಲೀಟಾಗಿ ಬಂಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತಲೂ ಕೇಳಿದರು. ಆಮೇಲೆ ಚಂದ್ರಚೂಡ್ ಅವರು ಇವತ್ತು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಒಂದು ಅದ್ಭುತವಾದಂಥ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ
ಮಮತಾ ಬ್ಯಾನರ್ಜಿ ಅವರಿಗೆ ಕಪಾಳ ಮೋಕ್ಷ ಮತ್ತು ತಪರಾಕಿ ಅಂತಂದರೆ ನಿಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ವ್ಯವಸ್ಥೆ ನಂಬಿಕೆಗರ್ಹವಾಗಿಲ್ಲ, ಅದು ಸುಭದ್ರವಾಗಿಲ್ಲ, ಅದು ನ್ಯಾಯಯುತವಾಗಿಲ್ಲ ಅನ್ನೋದನ್ನು ಹೇಗೆ ಹೇಳಿದ್ದಾರೆ ಅಂತಂದರೆ, ಇವತ್ತಿನಿಂದ ಪಶ್ಚಿಮ ಬಂಗಾಳಕ್ಕಷ್ಟೇ ಅಲ್ಲ, ಮುಖ್ಯವಾಗಿ ಪಶ್ಚಿಮ ಬಂಗಾಳಕ್ಕೆ ಆರ್ಜಿಕಾರ್ ಆಸ್ಪತ್ರೆಯ ಸಂಪೂರ್ಣ ಭದ್ರತಾ ವ್ಯವಸ್ಥೆಯನ್ನು ಪ್ಯಾರಾಮಿಲಿಟರಿ ಫೋರ್ಸಿಗೆ ವಹಿಸಬೇಕು. ಕೇಂದ್ರ ಸರ್ಕಾರ ತಕ್ಷಣ ಅದನ್ನು ರೆಡಿ ಮಾಡಿ ಕಳಿಸ್ಬೇಕು. ಅದರ ಜೊತೆಗೆ ಇಡೀ ದೇಶದ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ಅಂತೇನಿದೆ ಅದರ ಸಂಪೂರ್ಣ ರಕ್ಷಣೆಯ ಉಸ್ತುವಾರಿಯನ್ನು ಇದೇ ಪ್ಯಾರಾಮಿಲಿಟರಿ ವ್ಯವಸ್ಥೆ ಮಾಡಬೇಕು. ಕೇಂದ್ರದ ಆರೋಗ್ಯ ಮಂತ್ರಾಲಯದ ಸದಸ್ಯರು ಅದರಲ್ಲಿ ಪಾಲ್ಗೊಳ್ಳಬೇಕು. ಅದರ ಅರ್ಥ ಇವತ್ತಿನವರೆಗೆ ಸರ್ಕಾರಿ ಆಸ್ಪತ್ರೆಯ ಉಸ್ತುವಾರಿ ರಾಜ್ಯ ಸರ್ಕಾರದ ಅಧೀನದಲ್ಲಿತ್ತು, ಅದನ್ನು ಸುಪ್ರೀಂ ಕೋರ್ಟ್ ಒಡೆದಿದೆ. ಕೇಂದ್ರ ಸರ್ಕಾರವು ಭಾಗಿಯಾಗಿ ಮಾಡಿದೆ. ಇದು ಒಂದು ಐತಿಹಾಸಿಕವಾದ ಹೆಜ್ಜೆ. ಮತ್ತು ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಹಾಗಾಗಿ ನಿನ್ನೆ ನಡೆದಂಥ ಸುಪ್ರೀಂ ಕೋರ್ಟಿನ ಸಂಪೂರ್ಣವಾದಂಥ ವಾದ ವಿವಾದ ಏನಿದೆ ಅದು ಹೆಚ್ಚು ಜನಪರವಾಗಿದೆ ಮತ್ತು ಇಂಡಿ ಕೂಟದ ಸದಸ್ಯ ರಾಜ್ಯಗಳು ತನಗೆ ಬೇಕಾದ ಹಾಗೆ ಯಾವುದೇ ರೀತಿಯಲ್ಲೂ ತಾವು ಆಡಳಿತ ಮಾಡ್ತೇವೆ ಅನ್ನುವ ಹುಂಕರಿಸ್ತಾ ಇದ್ದಂಥ ಉದ್ದಟತನಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ್ದಷ್ಟೇ ಅಲ್ಲ, ಅದಕ್ಕೆ ಸರಿಯಾದಂಥ ಒಂದು ಮಾರ್ಗವನ್ನು ಸೂಚಿಸಿದೆ. ಅದರ ಜೊತೆಗೆ ಛಾತ್ರಾ ಕೀರ್ತಿ ಶರ್ಮಾ ಅಂತ 18 ವರ್ಷದ ಹೆಣ್ಮಗಳು ಈ ಸಂತ್ರಸ್ತೆಯ ತಂದೆ ತಾಯಿಯ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಅವರ ಮೇಲೂ ಕೇಸ್ ಹಾಕಿ ಬಂಧಿಸಲಾಗಿದೆ. ಆಮೇಲೆ ಆಶ್ಚರ್ಯ ಅಂದರೆ BJP ಅಥವಾ ವಿರೋಧ ಪಕ್ಷಗಳು, ಸಾರ್ವಜನಿಕರು ಯಾರ್ಯಾರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರನ್ನೆಲ್ಲರ ಮೇಲೆ ಕೇಸ್ ಹಾಕ್ಲಿಕ್ಕೆ ಮುಂದಾಗ್ತಾ ಇದೆ. ಅದನ್ನು ಸುಪ್ರೀಂ ಕೋರ್ಟ್ ಅತ್ಯಂತ ಬಲವಾಗಿ ಪ್ರಶ್ನಿಸಿದೆ. ಆ ಪ್ರಶ್ನೆ ಬೇರೆ. ಆದರೆ ತೃಣಮೂಲ ಕಾಂಗ್ರೆಸ್ಸಿನ ವಸಂತನು ಸೇನ್ ಪಕ್ಷ ಸದಸ್ಯ ಸಂತ್ರಸ್ತೆಯ ಪರವಾಗಿ ಮಾತಾಡಿದ ಅನ್ನುವ ಕಾರಣಕ್ಕಾಗಿ ಅವರನ್ನು ವಕ್ತಾರಿಕೆಯಿಂದ ವಜಾ ಮಾಡಲಾಗಿದೆ, ಕೇಸ್ ಜಡಿಯಲಾಗಿದೆ. ಅದರ ನಂತರ ಸುಖೇಂದು ಶೇಖರ್ ತೃಣಮೂಲ ಸಂಸದ ಈ ಘೋರ ಪ್ರಕರಣದ ಸರಿಯಾದ ತನಿಖೆ ನಡೆಯಬೇಕು, ಅದಕ್ಕೆ ನ್ಯಾಯ ಸಿಗಬೇಕು, ಎಲ್ಲೋ ಒಂದು ಕಡೆ ಅದು ಹಾದಿ ತಪ್ತಾ ಇದೆ ಅಂತ ಹೇಳಿದ್ದಕ್ಕೆ ಅವರ ಮೇಲೆ ಪೊಲೀಸರ ವಿಚಾರಣೆಯ ಒಂದು ಅಸ್ತ್ರವನ್ನು ಪ್ರಯೋಗಿಸಲಾಗಿದೆ. ಲೆಕ್ಕ ಹಾಕಿ ಯಾವ ನೆಲೆಗೆ ದೀದಿ ಸರ್ಕಾರ ಹೋಗ್ತಾ ಇದೆ. ತೃಣಮೂಲ ಸರ್ಕಾರದ ಮಂತ್ರಿ ಉದಯನ್ ಗೋಯಲ್ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದರೆ ಎಂಥ ಉದ್ದಟತನವನ್ನು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ನೀವು. ಮಮತಾ ಬ್ಯಾನರ್ಜಿ ವಿರುದ್ಧ ಯಾರಾದರೂ ಬೆರಳು ತೋರಿಸಿದರೆ ಅವರ ಬೆರಳನ್ನು ಕತ್ತರಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರತಿಭಟನೆಗೆ ವೈದ್ಯರೆಲ್ಲ ಬಂದದ್ದನ್ನು ಅವರು ಪಾರಸ್ಪರಿಕವಾಗಿ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡನ್ನು ಭೇಟಿಯಾಗಿ ಮಜಾ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಇದೇ ತೃಣಮೂಲ ಕಾಂಗ್ರೆಸ್ಸಿನ ಉದಯನ್ ಗೋಯಲ್ ಕೊಡ್ತಾರೆ. ಎಷ್ಟರ ಮಟ್ಟಿಗೆ ಕೀಳು ಮಟ್ಟಕ್ಕೆ ಇಳಿತಾ ಇದ್ದಾರೆ, ಎಷ್ಟು ಅಮಾನುಷವಾಗಿ ವರ್ತಿಸ್ತಾ ಇದ್ದಾರೆ. ಹಾಗಾದರೆ ಆ ಹೆಣ್ಣುಮಗಳ ಬರ್ಬರವಾದಂಥ ಅತ್ಯಾಚಾರಕ್ಕೆ, ಕೊಲೆಗೆ ಹಾಗಾದರೆ ಒಂದು ಸಣ್ಣ ಮಟ್ಟಿನ ಕರುಳು ಕೂಡ ಇವರಿಗೆ ಚುರುರನ್ನುವುದಿಲ್ವೇ? ಇದನ್ನೇ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಮಾನವೀಯತೆಯ ಎಲ್ಲ ಗಡಿಗಳನ್ನೂ ಮೀರ್ತಾ ಇದ್ದೀರಾ ಹಾಗಾದ್ರೆ ನೀವು. ಒಬ್ಬನನ್ನೇ ಈ 10-11 ದಿನದಲ್ಲಿ ಬಂಧಿಸಿದ್ದೀರಿ. ಆದರೆ ಅವಳ ದೇಹದಲ್ಲಿ 150 ಗ್ರಾಂ ವೀರ್ಯ ಪತ್ತೆಯಾಗಿದೆ. ಇದು ಒಬ್ಬ ವ್ಯಕ್ತಿಯಿಂದ ಸಾಧ್ಯವೇ? ಹಾಗಾದರೆ ಸಮೂಹ ಅವಳ ಮೇಲೆ ಅತ್ಯಾಚಾರ ಮಾಡಿದೆ. ಅವರನ್ನು ಯಾಕೆ ಇವತ್ತಿನವರೆಗೆ ಬಂಧಿಸಿಲ್ಲ? ಯಾಕೆಂದರೆ ಅವರನ್ನೆಲ್ಲ ಬಚಾವ್ ಮಾಡಲಿಕ್ಕೆ ಹೊರಟದ್ದು. ಇದೆಲ್ಲವೂ ಸ್ಕ್ರಿಪ್ಟೆಡ್, ಪ್ಲ್ಯಾಂಡ್ ಇದು. ಯಾಕೆಂದರೆ ಅತ್ಯಾಚಾರ ನಡೀತಾ ಇದ್ದಾಗ ಹಾಗಾದರೆ ಪ್ರಿನ್ಸಿಪಾಲ್ ಏನು ಮಾಡ್ತಾ ಇದ್ರು ಅಂತ ಕೇಳಿದ್ದಾರೆ. ಇದೇ CJ ಚಂದ್ರಚೂಡ್ ಅವರು ಸಿಬ್ಬಲ್ಲವನ್ನು ಪ್ರಶ್ನೆ ಮಾಡಿದ್ದಾರೆ. ಏನು ಮಾಡ್ತಾ ಇದ್ರು ಅವರು? ಅದಕ್ಕೆ ಉತ್ತರ ಇಲ್ಲ. ಅವರನ್ನು ಇಲ್ಲಿ ರಾಜೀನಾಮೆ ಕೊಡ್ತಾರೆ, ಇನ್ನೊಂದು ಕಡೆ ತಕ್ಷಣ ಅಪಾಯಿಂಟ್ಮೆಂಟ್ ಆಗುತ್ತೆ. ಯಾಕೆ? ಇದನ್ನು ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್. ಅಂದರೆ ಪಶ್ಚಿಮ ಬಂಗಾಳದಲ್ಲಿ
ಸಂವಿಧಾನಾತ್ಮಕವಾದಂಥ ನಡವಳಿಕೆ ಆಡಳಿತ ಎಷ್ಟರ ಮಟ್ಟಿಗೆ ನಡೀತಾ ಇದೆ ರಾಹುಲ್ ಗಾಂಧಿಯವರೇ? ನಿಮ್ಮದೇ ಪಕ್ಷದ ಮಾಜಿ ಮಂತ್ರಿ, ನಿಮ್ಮ ಪರವಾಗಿ ಎಲ್ಲವನ್ನೂ ವಾದಿಸುವವರು ಕಪಿಲ್ ಸಿಬ್ಬಲ್ ಇಂಥ ಒಂದು ಅಮಾನುಷವಾದಂಥ ಕೃತ್ಯದ ವಿರುದ್ಧ ಸರ್ಕಾರದ ಪರವಾಗಿ, ಆ ತಂದೆ ತಾಯಿಯ ವಿರುದ್ಧವಾಗಿ, ಅಮಾನುಷವಾಗಿ ಹತ್ಯೆಗೈಯಲ್ಪಟ್ಟಂಥ ಹೆಣ್ಣುಮಗಳ ಒಂದು ನ್ಯಾಯಕ್ಕೆ ಅಥವಾ ಒಂದು ಮನುಷ್ಯತ್ವಕ್ಕೆ ಕೂಡ ಬೆಲೆ ಕೊಡದೇನೆ ಪಶ್ಚಿಮ ಬಂಗಾಳದ ಸರ್ಕಾರದ ಪರವಾಗಿ, ಸಂತ್ರಸ್ತೆಯ ವಿರುದ್ಧವಾಗಿ, ಈ ಅಮಾನುಷ ಕೃತ್ಯದ ವಿರುದ್ಧವಾಗಿ ನ್ಯಾಯವಾದಿಯಾಗಿ ವಾದಿಸಲಿಕ್ಕೆ ನಿಂತಿದ್ದಾರಲ್ಲ ಕಪಿಲ್ ಸಿಬ್ಬಲ್, ನಿಮ್ಮ ಇಂಡಿ ಕೂಟದ ಸದಸ್ಯ. ನಿಮಗೆ ನೈತಿಕತೆ ಇದೆಯಾ? ಮಾನವೀಯತೆ ಇದೆಯಾ? ಯಾರ ಬಗ್ಗೆ, ಯಾವುದರ ಬಗ್ಗೆ, ಯಾವ ದೇಶದ ಬಗ್ಗೆ ಮಾತಾಡ್ತೀರಿ? ಮಾತೆತ್ತಿದ್ರೆ SC ST ಬುಡಕಟ್ಟು ಜನಾಂಗ ಅಂತ ಮಾತಾಡ್ತಿರಲ್ಲ, ಬಡವರ ಪರವಾಗಿ ಮಾತಾಡ್ತಾನೆ ಅಂತ ಭಾಳ ಭ್ರಮಿಸುವ ಹಾಗೆ ವರ್ತಿಸ್ತಿರಲ್ಲ. ಶ್ರೀಮಂತರ ಪರವಾದಂಥ ಸರ್ಕಾರ, ಬಡವರ ಪರವಾದ ಸರ್ಕಾರ ಏನಾದ್ರು ಇದ್ದರೆ ಅದು ಕಾಂಗ್ರೆಸ್ಸು ಅಂತಿರಲ್ಲ. ಈ ಘಟನೆಗೆ ನಿಮ್ಮ ಇಂಡಿ ಕೂಟ ಎಷ್ಟರ ಮಟ್ಟಿಗೆ ನ್ಯಾಯಯುತವಾಗಿ ಪ್ರತಿಸ್ಪಂದಿಸಿದೆ? ಏನನ್ನ ಮಾತಾಡ್ತಾ ಇದೆ? ಏನನ್ನ ಪ್ರತಿಕ್ರಿಯೆ ಕೊಡ್ತಾ ಇದೆ? ಕಪಿಲ್ ಸಿಬ್ಬಲ್ ಅವರ ಪಾಲ್ಗೊಳ್ಳುವಿಕೆಯ ಬಗ್ಗೆ ನೀವು ಏನನ್ನ ಮಾತಾಡ್ತೀರಿ? ಯಾವ ಪ್ರತಿಕ್ರಿಯೆಯನ್ನು ಕೊಡ್ತೀರಿ? ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ, ಅವರು ಅವರ ವೃತ್ತಿಯನ್ನು ಮಾರಿಕೊಂಡದ್ದಷ್ಟೇ ಅಲ್ಲ, ಕಪಿಲ್ ಸಿಬ್ಬಲ್ ಅವರ ಆತ್ಮವನ್ನು ಮಾರಿಕೊಂಡಿದ್ದಾರೆ. ಅವರ ಇಡೀ ಚರಿತ್ರೆಯ ಹಾಗಿದೆ. ದೇಶದ್ರೋಹಿಗಳ ಪರವಾಗಿ, ಭಯೋತ್ಪಾದಕರ ಪರವಾಗಿ, ಆತಂಕವಾದಿಗಳ ಪರವಾಗಿ, ಭ್ರಷ್ಟಾಚಾರಿಗಳ ಪರವಾಗಿ ವಾದಿಸುವವರು ಯಾರಾದರೂ ಇದ್ದರೆ ಅದು ಕಪಿಲ್ ಸಿಬ್ಬಲ್ ಮಾತ್ರ. ಇಂಥ ಒಂದು ಸಂದರ್ಭ ದೇಶದಲ್ಲಿ ಉತ್ಪನ್ನ ಆಗತ್ತೆ ಅಂತಾದರೆ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಅದನ್ನೇ ಹೇಳ್ತಾರೆ. ಹಾಗಾದರೆ ಹೆಣ್ಣುಮಕ್ಕಳಿಗೆ ರಕ್ಷಣೆಯನ್ನು ಕೊಡೋರು ಯಾರು? ಅದಕ್ಕೆ ಏನು ಮಾಡಬೇಕು? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ? ಇಡೀಯದಾಗಿ ನೀವು ಆ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಕಣ್ಣಿಗೆ ಕಾಣುವ ಹಾಗೆ ಹೂಬಾಗಿ ರಾಚುತ್ತಾ ಇದೆ. ಆದರೂ ಮಿಸ್ಟರ್ ಸಿಬ್ಬಲ್ ಸಮರ್ಥಿಸ್ಕೊಳ್ತಾ ಇದ್ದೀರಲ್ಲ, ಯಾವ ನೆಲೆಯಲ್ಲಿ? ಪಶ್ಚಿಮ ಬಂಗಾಳ ಸರ್ಕಾರ ಈ ವೈದ್ಯೆಯ ಮೇಲೆ ನಡೆದಂಥ ಈ ಅತ್ಯಾಚಾರ ಮತ್ತು ಹತ್ಯೆಯ ಕೇಸನ್ನು ಎಷ್ಟು ವ್ಯವಸ್ಥಿತವಾಗಿ ಮುಚ್ಚಾಕಲಿಕ್ಕೆ ನೋಡಿತ್ತು ಅಂತಂದರೆ, ಶವವನ್ನು ಪಾಲಕರಿಗೆ ತೋರಿಸಲಿಕ್ಕೇ 3 ಗಂಟೆ ಅವಧಿಯನ್ನೇನು ತೆಗೆದುಕೊಂಡಿತ್ತಲ್ಲ, ಅದರ ಮೊದಲನೇ 10 ಲಕ್ಷ ರೂಪಾಯಿಯನ್ನು ಹೆತ್ತವರಿಗೆ ಆಮಿಷವಾಗಿ ಒಡ್ಡಿದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಸಿಬ್ಬಲ್ ಅವರ ಗಮನಕ್ಕೆ ತಂತು. ಅವರ ಬಾಯಿ ಮುಚ್ಚಿಸುವ ಕೆಲಸ ಎಲ್ಲ ಹಂತದಲ್ಲೂ ನಡೆದಿದೆ. ಸರಿಯಾದ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಲ್ಲ. ಆದರೆ ಅವರು ಅಂದುಕೊಂಡ ಹಾಗೆ ದೀದಿಯ ಕೆಲಸ ಕೈಗೂಡಲಿಲ್ಲ, ಕೈ ಕೊಟ್ಟಿತು. CBI ತನಿಖೆ ಆಗಬೇಕು ಅಂತ ಹೇಳಿ ಕೋಲ್ಕತ್ತಾದ ಹೈಕೋರ್ಟು ಆಜ್ಞಾಪಿಸಿದ್ದು ಕೂಡ ಇದೇ ಕಾರಣಕ್ಕಾಗಿ. ಸಂಪೂರ್ಣವಾಗಿ ಈ ಕೇಸನ್ನು ಮುಚ್ಚಿ ಹಾಕುವ ಕೆಲಸ ನಡೀತಾ ಇದೆ. ಆದ್ದರಿಂದ ಯಾಕೆಂತಂದರೆ ಕೋಲ್ಕತ್ತಾ ಪೊಲೀಸರ ಮೇಲೆ ಇವತ್ತು CJ ಚಂದ್ರಚೂಡ್ ಅವರು ಯಾವ ಮಟ್ಟದಲ್ಲಿ ವ್ಯಗ್ರವಾಗಿ ಸಿಬ್ಬಲ್ ಅವರನ್ನು ಪ್ರಶ್ನಿಸಿದ್ದು ಅಂದರೆ, ಒಂದೇ 10 ಪಾಯಿಂಟನ್ನು ಪ್ರಶ್ನೆ ಮಾಡಿದರು. ಆ 10 ಪ್ರಶ್ನೆಗಳಿಗೆ 1 ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಡಲಿಕ್ಕಾಗಿಲ್ಲ. ಯಾಕೆಂತಂದರೆ ಸ್ವತಃ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳಿಗೆ ಹೃದಯ ತಲ್ಲಣಗೊಂಡಿದೆ. ಅವರು ಮನುಷ್ಯರು ನೋಡಿ, ಅದಕ್ಕಾಗಿಯೇ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡದ್ದು. ಆಗಸ್ಟ್ 22 ಒಳಗಡೆ CBIಗೆ ಕ್ಲೋಸ್ ಕವರಲ್ಲಿ ಕೇವಲ ಸುಪ್ರೀಂ ಕೋರ್ಟಿನ ಪೀಠಕ್ಕೆ, ನ್ಯಾಯಮೂರ್ತಿಗಳಿಗೆ ಮಾತ್ರ ಅನ್ವಯ ಆಗುವ ಹಾಗೆ ಮುಚ್ಚಿದ ಕವರಿನಲ್ಲಿ ತನಿಖಾ ವರದಿಯ ಪ್ರಾಥಮಿಕ ಅಂಶಗಳನ್ನು ಕೊಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅಂದರೆ ಸುಪ್ರೀಂ ಕೋರ್ಟ್ ಅತ್ಯಂತ ಸೀರಿಯಸ್ ಆಗಿ ಇದನ್ನು ತೆಗೆದುಕೊಂಡಿದೆ.
ಪಶ್ಚಿಮ ಬಂಗಾಳದ ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ ಅನ್ನೋದನ್ನು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇ ಸಿಬ್ಬಲ್ ಅವರ ಮುಂದೆ ಹೇಳಿದರು. ಮತ್ತು ಕೇವಲ ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆ ಏನು ನಿನ್ನೆ ಮಾಡಿತಲ್ಲ, ಅದರ ಅರ್ಥ ಪಶ್ಚಿಮ ಬಂಗಾಳ ಮಾತ್ರ ಅಂತ ಭಾವಿಸಬೇಡಿ. BJP ಏತರ ಇಂಡಿ ಕೂಟದ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇಂಥ ಪ್ರಕರಣಗಳು ದಾಖಲಾಗ್ತಾ ಇವೆ. ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ, ನೇಹಾ ಪ್ರಕರಣ, ಅಂಜಲಿ ಪ್ರಕರಣ, ಈಗ ಮೊನ್ನೆ ಡ್ರಾಪಿನ ನೆಪದಲ್ಲಿ ಆ ಹೆಣ್ಣುಮಗಳ ಮೇಲೆ ಅತ್ಯಾಚಾರದ ಮಾಡಲಿಕ್ಕೆ ಮುಂದಾದಂಥ ಕೇಸು, ಹುಬ್ಬಳ್ಳಿಯ ಕೇಸು, ಬೀದರಿನ ಕೇಸು, ಎಷ್ಟು ಬೇಕು ನಿಮಗೆ? ಆ ಕ್ಷಣಕ್ಕೆ ಅದು ಮಾಧ್ಯಮದಲ್ಲಿ ಪ್ರಸಾರ ಆಗಿ ಒಂದು ಹೋ ಅಂತ ಒಂದು ಪ್ರತಿಭಟನೆ ಇತ್ಯಾದಿ ಆಯಿತೇ ಹೊರತು ಕರ್ನಾಟಕದ ಎಲ್ಲ ಅತ್ಯಾಚಾರ ಮತ್ತು ಕೊಲೆ ಕೇಸುಗಳು ಯಾವುದೂ ಮುನ್ನೆಲೆಗೆ ಬಂದಿಲ್ಲ. CBIಗೆ ವಹಿಸಿ ಅಂತ ಪ್ರತಿಪಕ್ಷ ಪ್ರತಿಭಟನೆ ಮಾಡಿದಾಗಲೂ ಕೂಡ CIDಗೆ ಅದನ್ನು ವಹಿಸಿ ಅದು ತನಿಖೆ ಅಡ್ಡಡ್ಡ ಮಲಗಿದೆ. ಮತ್ತು ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಾರೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ತಿರುಗಾಡ್ತಾರೆ. ಹಾಗಾದರೆ ಸಂವಿಧಾನದ ಯಾವ ಅಂಶ ಅಲ್ಲಿ ಪ್ರಾಯೋಗಿಕವಾಗಿ ಆಡಳಿತಾತ್ಮಕವಾಗಿ ಜೀವಂತವಾಗಿದೆ ಅನ್ನೋದನ್ನು ಹೇಳಿ ಸಿಬ್ಬಲ್ ಅವರೇ ಅಂತ ಇವತ್ತು ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರು ಅತ್ಯಂತ ಕಟುವಾಗಿ ಪಶ್ಚಿಮ ಬಂಗಾಳದ ವಿಷಯದಲ್ಲಿ ಪ್ರಶ್ನೆ ಮಾಡಿದರು. ಸಂವಿಧಾನದ ಆಶಯವನ್ನು ಗಾಳಿಗೆ ತೂರ್ತಾ ಇದ್ದೀರಿ, ಅಸಂವಿಧಾನಿಕವಾಗಿ ನೀವು ರಾಜ್ಯದ ಆಡಳಿತ ಮಾಡ್ತಾ ಇದ್ದೀರಿ ಅನ್ನುವ ಪದವನ್ನು ಬಳಸಿದರು. ಅಂದರೆ ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟು ಕೂಡ ಒಂದು ಮಾನಸಿಕವಾಗಿ ಮತ್ತು ಅದನ್ನು ನೋಡಿ ಒಂದು ರೀತಿಯ ಹೈರಾಣಾಗಿದೆ ಅನ್ನೋದರ ಅರ್ಥ ನಿನ್ನೆಯ ಒಟ್ಟು ವಿಚಾರಣೆಯಲ್ಲಿ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಸಿಬ್ಬಲ್ ಅವರ ಮೇಲೆ ದಾಳಿ ಮಾಡಿದ ಪ್ರಶ್ನೆಗಳಿದೆಯಲ್ಲ, ಅದು ಹಲವು ಗೂಢಾರ್ಥಗಳನ್ನು ನಮಗೆ ಮುಂದಿಡ್ತಾ ಹೋಗುತ್ತೆ. ಆದರೆ ಒಂದು ಮಾತ್ರ ಸತ್ಯ, ಈ ದೇಶದಲ್ಲಿ ಇದೇ ಇಂಡಿ ಕೂಟ ಅದು ಏನಕ್ಕೇನ ಅಧಿಕಾರಕ್ಕಾಗಿ ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರಯೋಗಿಸ್ತಾ ಇದೆಯೇ ಹೊರತು ಅದು ಸಮಾಜಕ್ಕೆ ಪೂರಕವಾಗಿಲ್ಲ, ಹೆಣ್ಣುಮಕ್ಕಳಿಗೆ ಪೂರಕವಾಗಿಲ್ಲ, ಮಾನ ಸಮ್ಮಾನದ ಒಂದು ಬದುಕಿಗೆ ಪೂರಕವಾಗಿಲ್ಲ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಈ ಘಟನೆ ಜೀವಂತ ಸಾಕ್ಷಿ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಇಂಡಿ ಕೂಟದ ಬಹಳ ದೊಡ್ಡ ಶಕ್ತಿ ಪೀಠ. ಅದೇ ಪೀಠದಲ್ಲಿ ಇವತ್ತು ರಕ್ತ ಹರಿತಾ ಇದೆ, ಸಾರ್ವಜನಿಕರ ಮಾನಹರಣ ಆಗ್ತಾ ಇದೆ, ಭಯದಲ್ಲಿ ಇಡೀ ಬದುಕ್ತಾ ಇದೆ. ಅದನ್ನು ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಗುರುತಿಸಿದೆ. ಅದು ಬಹಳ ಖುಷಿಯ ಸಂಗತಿ. ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಆಡಳಿತ? ಎಲ್ಲಿಗೆ ಹೋಗ್ತಾ ಇದೆ ಅಧಿಕಾರ ರಾಜಕಾರಣ, ಸ್ವಾರ್ಥ ರಾಜಕಾರಣ? ಒಂದು ಹೆಣ್ಣುಮಗಳು ಆಡ್ತಾ ಇರುವಂಥ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ಮಾನವಿಲ್ಲ, ಮರ್ಯಾದೆ ಇಲ್ಲ, ರಕ್ಷಣೆ ಇಲ್ಲ. ಅದರ ಜೊತೆಗೆ ಆ ಹೆಣ್ಣುಮಗಳ ಮೇಲೆ ನಡೆದಂಥ ಇಂಥ ಅಮಾನುಷ ಅತ್ಯಾಚಾರ ಮತ್ತು ಭೀಭತ್ಸ ಕೊಲೆಯನ್ನು ಮುಚ್ಚಿ ಹಾಕುವ, ಸ್ವಕೀಯರನ್ನು ಬಚಾವ್ ಮಾಡುವ, ತನ್ನ ರಾಜಕೀಯದ ಅಧಿಕಾರವನ್ನು ಉಳಿಸಿಕೊಳ್ಳುವಂಥ ಒಂದು ಹೀನ ಕೆಲಸಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮುಂದಾಗ್ತಾರೆ ಅಂತ ಆದರೆ ಇದಕ್ಕಿಂತ ಒಂದು ಅಮಾನುಷವಾದಂಥ ಕೆಲಸ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಉಡುವ ಬಿಳಿಯ ಬಟ್ಟೆ ಸಂಪೂರ್ಣ ರಕ್ತಸಿಕ್ತವಾಗಿದೆ. ರಕ್ತ ಚರಿತ್ರೆಯೇ ಇಡೀ ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ಹಂತದಲ್ಲೂ ಕಾಣ್ತಾ ಇರೋದು. ಅದು ಈ ದೇಶದ ಬಹಳ ದೊಡ್ಡ ದುರಂತ ಅಂತ ನಾನು ಭಾವಿಸ್ತೇನೆ. ಆದರೆ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ಅತ್ಯಂತ ಜಾಗೃತವಾದ ಒಂದು ಮನೋಭಾವದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಮತ್ತು ಬಹಳ ಸ್ಪಷ್ಟವಾಗಿ ನಿಖರವಾಗಿ ವರ್ತಿಸ್ತಾ ಇರುವ ರೀತಿಯನ್ನು ನೋಡಿದರೆ ಈ ಪ್ರಕರಣಕ್ಕೆ ಒಂದು ಸರಿಯಾದಂಥ ನ್ಯಾಯ ಸಿಗುತ್ತೆ. ಪರ್ಯಾಯವಾಗಿ ಇಡೀ ದೇಶದಲ್ಲಿ ಒಂದು ಜಾಗೃತವಾದಂಥ ಒಂದು ಒಳಹರಿವು
ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದೇನೋ ಅನ್ನುವಂಥ ಆಶಯ ನಿನ್ನೆಯ ಸುಪ್ರೀಂ ಕೋರ್ಟಿನ ಒಟ್ಟು ವಿಚಾರಣೆಯಲ್ಲಿ ನಮಗೆ ಅರ್ಥ ಆಯಿತು. ನಮಸ್ತೆ.